ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ತುಂಬ ಬೇಗ ಅಂದರೆ ಧನುರ್ಮಾಸದ ಪೂಜೆ ಅಲ್ವಾ, ಬೇಗ ಬೇಗ ಎದ್ದೇಳ್ತಾ ಇದ್ದೀನಿ ಬೆಳಗ್ಗೆ. ಅಂದರೆ ನಾನು ಯೂಶ್ವಲಿ ಎದ್ದೇಳೋದು 5 ಗಂಟೆ, ಆದರೆ ಈಗ 4:15, 4:45 ಹಿಂಗೆ ಎದ್ಬಿಡ್ತೀನಿ. ಸ್ನಾನ ಆಯಿತು, ಪೂಜೆಗೆ ಜೋಡಿಸ್ಕೊಳ್ತಾ ಇದ್ದೀನಿ, ನೈವೇದ್ಯಕ್ಕೆ ಇಡಬೇಕು, ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಬೇಡ. ಅದಕ್ಕೂ ಮುಂಚೆನೇ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ಕ್ವೈಟ್ ಆಗಿತ್ತು, ಕ್ಯಾಮ್ರಾ ಇಟ್ಕೊಂಡು ಗಲಾಟೆ ಮಾಡೋದು ಬೇಡ ಅಂದ್ಕೊಂಡು ನಾನೇ ಸುಮ್ಮನಾದೆ. ಬನ್ನಿ, ಇವಾಗ ಪ್ರಸಾದ ಮಾಡೋದ್ರಿಂದ ಹಿಡಿದು ಇವತ್ತು ಕಂಪ್ಲೀಟ್ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ರೂಟೀನ್ ಏನಿರುತ್ತೆ ನನಗೂ ಗೊತ್ತಿಲ್ಲ, ಯಾಕಂದ್ರೆ ಪ್ರತಿದಿನ ಅಷ್ಟೇ ನಾವು ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಸೊ ನೋಡೋಣ ಏನೇನು ಆಗುತ್ತೆ ಇವತ್ತಿನ ದಿನ ಅಂತ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ಮೊದಲಿಗೆ ನೈವೇದ್ಯಕ್ಕೆ ಇಟ್ಕೊಂಬೇಡ, ಆಮೇಲೆ ರಾತ್ರಿ ಏನೆಲ್ಲ ನೆನೆಸಿಟ್ಟಿದ್ದೆ ಏನು, ಆಮೇಲೆ ಕಂಟಿನ್ಯೂ ಮಾಡೋಣ. ಸೊ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಇಲ್ಲಿ ಆಮೇಲೆ ABC ಜ್ಯೂಸ್ ಮಾಡಲಿಕ್ಕೆ ಅಂತ ಕ್ಯಾರೆಟ್ ಬೀಟ್ರೂಟ್ನ ಫ್ರಿಜ್ಜಿಂದ ಆಚೆ ತೆಗೆದಿಟ್ಟಿದ್ದೀನಿ. ತುಂಬ ಕೋಲ್ಡ್ ಇದ್ದರೆ ನಮಗೆ ತಿನ್ನೋಕ್ಕಾಗಲ್ಲ. ಹಾಗೆ ಇದು ಸುಹಾಸಿನಿಯವರ ಬಂಗಾರ ಕಡ್ಡಿ ಅಕ್ಕಿ. ಎಷ್ಟು ಮಾಡ್ತಾಯಿದೆ ಅಂತ ನೀವೇ ನೋಡಿ. ಪ್ರತಿದಿನ ಅಷ್ಟೇ ಒಂದೊಂದು ಸ್ಪೂನ್ ತಿನ್ನೋಷ್ಟರಲ್ಲಿ ಸಾಕು ಅನಿಸ್ಬಿಡುತ್ತೆ ಎಲ್ರಿಗೂ. ಹಾಗಾಗಿ 3 ಜನಕ್ಕೂ 3 ಸ್ಪೂನ್ ಬರೋಷ್ಟಷ್ಟೇ ಮಾಡ್ತೀವಿ. ಹಾಗೆ ಹುರಿದಿಟ್ಟಿರೋ ಹೆಸರುಬೇಳೆ, ಇಲ್ಲಿ ನಾನು ಹಾಕ್ತಾ ಇರೋದು ಪಚ್ಚ ಕರ್ಪೂರ. ಒಂದು ನೋಡಿ ಎಷ್ಟು ಆಗ್ತಾ ಇದೆ ಅಂತ, ಇಷ್ಟು ಒಂದು ಚಿಟಕಿ. ಪ್ರತಿದಿನ ನೈವೇದ್ಯಕ್ಕೆ ನಾನು ಇದನ್ನ ಹಾಕ್ತಾನೆ ಇದ್ದೀನಿ. ಹಾಗೆ ಒಂಚೂರು ಏಲಕ್ಕಿ ಪುಡಿ, ಬೆಲ್ಲ, ಹಾಗೆ ತುಪ್ಪ, ಇದನ್ನ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಕುದಿಸಿದ್ರೆ ಸಾಕು. ಯಾಕಂದ್ರೆ ಅಕ್ಕಿ ಬೇಳೆ ಎರಡೂ ಆಲ್ರೆಡಿ ಬೆಂದೋಗಿದೆ ಚೆನ್ನಾಗಿ. ಇಷ್ಟನ್ನ ಹಾಕಿ ಇವಾಗ 1-2 ಕುದಿ ಕುದಿಸ್ಬಿಟ್ರೆ ನಮ್ಮ ನೈವೇದ್ಯಕ್ಕೆ ಪೊಂಗಲ್ ರೆಡಿ. ನಾನು ಎಷ್ಟು ದಿನ ಊರಲ್ಲಿದ್ದೀನೋ ಅಷ್ಟು ದಿನ ಧನುರ್ಮಾಸದ ಪೂಜೆ ಮಾಡಿದ್ದೀನಿ. ಹಾಗೆ ಪ್ರತಿದಿನ ನೈವೇದ್ಯಕ್ಕೆ ನಾನು ಸಿಹಿ ಪೊಂಗಲ್ನೇ ಮಾಡಿದ್ದೀನಿ. ನೋಡ್ಬೋದು, ನಮ್ಮ ಗಾರ್ಡನ್ ಅಂದ್ರೆ ನಮ್ಮ ಗಿಡದ ಹೂಗಳು, ಜೊತೆಗೆ ಬಾಳೆ ಎಲೆ, ವಿಳೆದೆಲೆ ಎಲ್ಲ ಸಿಕ್ಕತ್ತೆ. ಮಾವಿನ ಎಲೆಯಿಂದ ಹಿಡಿದು ಪ್ರತಿಯೊಂದು ನಮ್ಗೆ ಪೂಜೆಗೆ ಏನು ಅವಶ್ಯಕತೆ ಇದೆ ಎಲ್ಲ ಸಿಕ್ಕತ್ತೆ. ಅಷ್ಟೇ ಅಲ್ಲದೆ ಈ ಸರಿ ಹೇಮ ಅವ್ರ ಮನೆ ಬಾಳೆಹಣ್ಣು ಗೊನೆ ಕೊಟ್ಟು ಕಳ್ಸಿದ್ರು. ಆ ಬಾಳೆಹಣ್ಣು ಪ್ರತಿಯೊಂದು ಕೂಡ ಇಲ್ಲಿ ಆರ್ಗ್ಯಾನಿಕ್ ಪೂಜೆ ಆಗಿದೆ. ಧನುರ್ಮಾಸದ ಪೂಜೆ ಒಂದೇ ಒಂದು ದಿನ ಮಾಡಿದ್ರು ಸಾಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಬಹುಶಃ ನಾನು ಒಂದು 15 ದಿನಕ್ಕಿಂತ ಹೆಚ್ಚೇನೋ ಇಲ್ಲ, ಇನ್ನ ಜಾಸ್ತಿ ಮಾಡಿರ್ತೀನಿ. ಯಾಕಂದ್ರೆ ಬೆಂಗಳೂರಿಗೆ ಹೋಗಿ ಬಂದಿದ್ದು ಅಷ್ಟೇ ಅನ್ಕೋತೀನಿ ಮಿಸ್ ಆಗಿದ್ದು. ಸುಮಾರು ಇದ್ದಿದ್ದ ಅಷ್ಟು ದಿನ ಒಂದು ದಿನ ಬಿಡದೆ ನಾನು ಧನುರ್ಮಾಸದ ಪೂಜೆ ಮಾಡಿದ್ದೀನಿ. ಹಾಗೆ ನಮ್ಮ ಊರಲ್ಲಿ ಯಾವ ದೇವಸ್ಥಾನದಲ್ಲೂ ಪೂಜೆ ಆಗಲ್ಲ. ನಮ್ಮ ಮನೆ ಎದುರುಗಡೆ ಲಿಂಗ ಮುದ್ರೆ ಕಲ್ಲು ಅಂತ ಹೇಳ್ತೀವಿ, ಅದಿದೆ. ಪೂಜೆ ಮಾಡ್ಕೊಂಡು ಬರ್ಬೋದಿತ್ತು, ಮುಂಚೆ ಹೋಗ್ತಾ ಇದ್ದೆ. ಈಗಿರೋ ನನಗೆ ಪೇನ್ ಅಲ್ಲಿ ನಂಗೆ ಬಗ್ಗಿ ಅದ್ ಹೆಂಗೆ ಅಂದ್ರೆ ಒಂದು ಗೂಡು ಒಳಗಡೆ ಹೋಗಿ ಕ್ಲೀನ್ ಮಾಡ್ಕೊಂಡು ಮಾಡ್ಬೇಕು, ಆಗ್ತಾ ಇಲ್ಲ. ಹಾಗಾಗಿ ಮನೇಲಿ ಅಷ್ಟೇ ಪೂಜೆ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಮನೆ ಎದುರು ಭಾಗದಲ್ಲಿ ಗಣಪತಿ ಇದೆ, ಗಣಪತಿಗೆ ಒಂದು ಹೊರಗಡೆಯಿಂದಾನೆ ನಮಸ್ಕಾರ, ಯಾಕಂದ್ರೆ ದೇವಸ್ಥಾನ ತೆಗ್ದಿರಲ್ಲ. ಬೆಳಗಿನ ಹೊತ್ತು ಪೂಜೆ ಆಗ್ಬಿಟ್ರೆ ಆ ಮನೆ ವಾತಾವರಣನೇ ಬದಲಾಗತ್ತೆ. ನಿಮ್ಮೆಲ್ರಿಗೂ ಹೇಳೋದೊಂದು ವಿಚಾರ, ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳಿ, ತುಂಬಾ ಒಳ್ಳೇದು. ನಿಮ್ಗೆ ನಿಜವಾಗ್ಲೂ ಆ ಎನರ್ಜಿಸ್ ಫೀಲ್ ಮಾಡ್ತೀರಾ. ನಿಮ್ಮಲ್ಲಿ ಆಗುವಂತ ಒಂದು ಬದಲಾವಣೆನ ನಿಮ್ಗೂ ಅರ್ಥ ಆಗತ್ತೆ. ನೋಡಿ, ಒಂದು ಸ್ಟೂಲ್ನ ಇಟ್ಕೊಂಡು ಅದನ್ ಮೇಲೆ ಕುತ್ಕೊಂಡು ನಾನು ರಂಗೋಲಿ ಹಾಕ್ತಾ ಇರೋದು. ಅಷ್ಟ್ರ ಮಟ್ಟಿಗೆ ನಂಗೆ ಬ್ಯಾಕ್ ಪೇನ್ ಇದೆ, ತುಂಬಾ ಕಷ್ಟ ಆಗ್ತದೆ. ಅಂದ್ರೆ ಡಾಕ್ಟರ್ ಹೇಳಿರೋದು ರಂಗೋಲಿ ಕುತ್ಕೊಳ್ಳಂಗೆ ಇಲ್ಲ, ರಂಗೋಲಿ ಹಾಕಕ್ಕೆ ಕೆಳಗಡೆ ಕ್ರಾಸ್ ಲೆಗ್ ಕಾಲನ್ನ ಮಡಚಿ ಕುತ್ಕೊಳ್ಳಂಗಿಲ್ಲ ಅಂತ. ಹಾಗೆ ಇದು ಸಾಂಬ್ರಾಣಿ ಇಡ್ಲಿಕ್ಕೆ ಒಂದು ಏನ್ ಹೇಳ್ಬೋದು, ಸಾಂಬ್ರಾಣಿ ಪಾತ್ರೆ ಅಣ್ಣ. ಇದು ತುಂಬಾ ನಂಗೆ ಇಷ್ಟ ಆಗಿ ನಮ್ಮ ಕೃಷ್ಣ ಭಟ್ರ ತಗೊಂಡಿದ್ದು. ಅರ್ದನ್ ಬ್ರೌನ್ಸ್ ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ, ನೀವು ಫಾಲೋ ಮಾಡಿ. ಅಥವಾ ನಮ್ಮ ಗ್ರೂಪ್ ಅಲ್ಲಿ ನಂಬರ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ನೀವು ಅಲ್ಲಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಇಷ್ಟ ಆಗಿ ನಾನು ಮೊನ್ನೆ ತಗೊಂಡ್ ಬಂದೆ. ಇನ್ನ ನನ್ನ ಬೆಳಗಿನ ರುಟೀನ್ ಸ್ಟಾರ್ಟ್. ಪೂಜೆ ಆಯ್ತಲ್ಲ, ಇನ್ನೂ ಅಗ್ನಿಹೋತ್ರ ಟೈಮ್ ಆಗಿಲ್ಲ. ಸೊ ಮೆಂತ್ಯ ನೆನ್ಸಿಟ್ಟಿದ್ದೆ ರಾತ್ರಿ. ವಾಲ್ನಟ್ಟು, ಬಾದಾಮು,
ಹಾಗೆ ಶೇಂಗಾ ನೆನ್ಸಿಟ್ಟಿದ್ದೆ. ಅಂದ್ರೆ ಇಬ್ರಿಗೂ ಎರಡೆರಡರಿಂದ ಚಿಕ್ಕ ಚಿಕ್ಕದ್ ಮೂರ್ ವಾಲ್ನಟ್ ಬರುತ್ತೆ. 5 ರಿಂದ 6 ಬಾದಾಮು, ಹಾಗೆ ಶೇಂಗಾ. ಇದು ಚಿಯಾ ಸೀಡ್ಸ್ ನೆನ್ಸಿಟ್ಟಿದೆ. ನಾನು ಅರ್ಧ ಕುಡಿದ್ಬಿಟ್ಟು ನಮ್ಮ ಮನೆಯವ್ರಿಗೆ ಅರ್ಧ ಎತ್ತಿಡ್ತೀನಿ. ಸೊ ಅಂದ್ರೆ ಅವ್ರಿಗೆ ಫುಲ್ ನೀರ್ ಹಾಕಿ ಇಡ್ತೀನಿ. ಆ ಏನೇ ಅಂದ್ರು ಗಂಡ್ಮಕ್ಳನ್ನ ಬದಲಾವಣೆ ಮಾಡೋದು ತುಂಬಾ ಕಷ್ಟ. ಬಟ್ ಆದ್ರೂ ನಾನು ಅದ್ರಲ್ಲಿ ಸಕ್ಸಸ್ಫುಲ್ ಅಂತಾನೆ ಹೇಳ್ಬೋದು. ನಮ್ಮ ಮನೆಯವ್ರನ್ನ ಆರ್ಗ್ಯಾನಿಕ್ಗೆ ತಂದಿರೋ ತುಂಬಾ ಕಷ್ಟಪಟ್ಟಿದ್ದೀನಿ ಹೆಲ್ದಿ ಲೈಫ್ ಸ್ಟೈಲಿಗೆ. ಟೈಮ್ ಆಯ್ತು, ಬನ್ನಿ ಮೊದ್ಲು ಅಗ್ನಿಹೋತ್ರ ಮಾಡ್ಬಿಡೋಣ. ನಂಗೆ ಅಲಾರಾಮ್ ಆಯ್ತು, ಅದು ಮುಗಿದ್ಮೇಲೆ ಮತ್ತೆ ಸಿಗ್ತೀನಿ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಅಗ್ನಿಹೋತ್ರ ಒಂದು ಮಾಡಿ ನೋಡಿ. ಅದಕ್ಕೆ ಕೆಲವ್ರು ಹೇಳೋದು ದಿನ ಬೆಳಗ್ಗೆ ಅಷ್ಟೊಂದು ಸ್ನಾನ ಮಾಡೋಕ್ಕಾಗಲ್ಲ ಅಂತ, ಮಾಡಿದ್ರು ಪರವಾಗಿಲ್ಲ, ಅಗ್ನಿಹೋತ್ರ ಮಿಸ್ ಮಾಡಬೇಡಿ. ಈಗ ಧನುರ್ಮಾಸ ಇರೋದ್ರಿಂದ ನಂದು ಪೂಜೆ ಆಗಿದೆ, ಇಲ್ಲಾಂದ್ರೆ ನಂದು 7:30ಗೆ ಪೂಜೆ ಆಗೋದು, ಅಲ್ಲಿ ತನಕ ನಂದು ಪೂಜೆ ಆಗಲ್ಲ. ಸೊ ನಮ್ಮ ಎಲ್ಲ ಕೆಲಸಗಳು ಅನುಕೂಲಗಳನ್ನು ನೋಡಿಕೊಂಡೇ ನಾವು ಇದನ್ನು ಮಾಡ್ಬೋದು, ಮಾಡಬೇಕು ಅಷ್ಟೇ. ಮನಸ್ಸಿದ್ರೆ ಮಾರ್ಗ ಮಾಡಬೇಕು. ಎಲ್ಲ ಕಷ್ಟಗಳಿಗೂ ಪರಿಹಾರ ಇದೆ ಅಂತ ಗೊತ್ತಾದಾಗ ಯಾಕೆ ಮಾಡಬಾರ್ದಲ್ವಾ? ತಪ್ಪು ತಿಳಿಬೇಡಿ, ನನಗೆ ಬ್ಯಾಕ್ ಪೇನ್ ಇರೋದ್ರಿಂದ ಕೆಳಗಡೆ ಕುತ್ಕೊಂಡು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಗ್ನಿಹೋತ್ರ ಬಡಿ ಅನ್ನೋ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು, ನಿಮ್ಗೆ ಅದರಲ್ಲಿ ಟೈಮಿಂಗ್ಸ್ ತೋರಿಸುತ್ತೆ. ನಿಮ್ಮ ಮನೆಯ ಒಂದು ಲೊಕೇಶನ್ ಅನುಗುಣವಾಗಿ ಸೂರ್ಯೋದಯ ಸೂರ್ಯಾಸ್ತದ ಸಮಯನ ತೋರಿಸುತ್ತೆ. ಅದಕ್ಕೆ ತಕ್ಕಂಗೆ ನಾವು ಅಗ್ನಿಹೋತ್ರನ ಮಾಡಬೇಕಾಗತ್ತೆ. ಬೆಳಗ್ಗೆ ಸಂಜೆ ಒಂದು 5 ನಿಮಿಷ ಮಾಡಿದ್ರು ಸಾಕು. ಅಗ್ನಿ ಹೈ ಫ್ಲೇಮಲ್ಲಿ ಉರಿತಾ ಇರುವಾಗ ನಾವು ಅಕ್ಷತೆನ ಈ 3 ಬೆರಳುಗಳಲ್ಲಿ ಇಟ್ಕೊಂಡು ಮಂತ್ರ ಉಚ್ಚಾರಣೆ ಮಾಡ್ತಾ ನಾವು ಅಕ್ಷತೆನ ಹಾಕಬೇಕು. ಆಗ ತುಪ್ಪದಲ್ಲಿ ಕಲಸಿರುವಂಥ ಅಕ್ಕಿ, ತುಪ್ಪ, ಬೆರಣಿ 3 ಸೇರಿ ಆಗುವಂಥ ಕೆಮಿಕಲ್ ರಿಯಾಕ್ಷನ್ ಇಂದ ಬೆನಿಫಿಟ್ಸ್ 1 2 ತಿಳ್ಕೊಳ್ತಾ ಹೋದ್ರೆ ಪ್ರತಿಯೊಬ್ಬರು ನೀವು ಅಗ್ನಿಹೋತ್ರನ ಮಾಡ್ತೀರಾ. ಬರೀ ಅನ್ಕೊಂಡಿದ್ದಾಗತ್ತೆ ಇದೊಂದು ಪೂಜೆ ವ್ರತ ಹೋಮ ಅಂತ ಅನ್ಕೊಳ್ಳೋರಿಗೆ ಹೇಳ್ತೀನಿ, ಅದಷ್ಟೇ ಅಲ್ಲ, ನಿಮ್ಮ ಮಕ್ಕಳು ಬದಲಾಗ್ತಾ ಹೋಗ್ತಾರೆ. ಅದನ್ನ ನೀವು ಕಣ್ಣಾರೆ ನೋಡ್ತೀರಾ. ಆಗ ನಿಮ್ಗೆ ಅನುಭವ ಆಗುತ್ತೆ, ಹೌದು ಇದು ಒಳ್ಳೇದು, ನಾ ಮಾಡಿದ್ದು ಒಳ್ಳೇದಾಯ್ತು ಅಂತ ನಿಮ್ಗೊಂದಿನ ಅನ್ಸುತ್ತೆ. ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಈಗ ಆ ನೀರೆಲ್ಲ ಬಸಿಲಿಕ್ಕೆ ಇಟ್ಬಿಟ್ಟು ನಾನು ಅಗ್ನಿಹೋತ್ರ ಕುತ್ಕೊಂಡಿದ್ದೆ. ಮಡಕೆ ಕಾಳನ್ನ ಮೊಳಕೆ ಕಟ್ತಾ ಇದ್ದೀನಿ. ಎಲ್ಲದನ್ನು ಮೊಳಕೆ ಕಟ್ಟೆ ಬಳಸ್ತೀನಿ ಆಲ್ಮೋಸ್ಟ್ ನನ್ನ ಕಾಳುಗಳನ್ನ. ಇದು ನಮ್ಮ ಮನೇಲಿ ಬಳಸಕ್ಕೆ. ಅಳಸಂದೆ ಕಾಳು ಏನಕ್ಕೆ ಮೊಳಕೆ ಕಟ್ತಾ ಇದ್ದೀನಿ ಅಂತಂದ್ರೆ, ಅಮ್ಮಂಗೂ ನನ್ಗೂ ಅಳಸಂದೆ ಕಾಳಿಂದು ಬಸ್ಸಾರು ಅಂದ್ರೆ ಉದ್ಕ ಮುದ್ದೆ ತುಂಬಾ ಇಷ್ಟ. ನಾನು ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಹರಿಹರಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಧನುರ್ಮಾಸದ ಪೂಜೆ ಅಂತೂ ನಮ್ಮ ಮನೇಲಿ ಈಗ 3 ದಿನ ಧನುರ್ಮಾಸದ ಪೂಜೆ ಇರಲ್ಲ, ಆದ್ರೆ ಪೂಜೆ ಮಾಡ್ತಾರೆ ಮನೆಯವರು. ಹಬ್ಬದ ಪೂಜೆ ಮಾಡ್ಕೊಂಡು ಅವರು ಬರ್ತಾರೆ ಬಹುಶಃ ಹಬ್ಬದ ದಿನ, ಅಂದ್ರೆ 15ನೇ ತಾರೀಕು. ನಾನು ಹಬ್ಬನ ಅಮ್ಮನ ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಈಗ ಕಾಳುಗಳನ್ನೆಲ್ಲ ಒಂದು ಬಿಳಿ ಬಟ್ಟೆಯಲ್ಲಿ, ತುಂಬಾ ಜನ ಏನ್ ಮಾಡ್ತಾರೆ, ಪಂಚೆ ಶರ್ಟ್ ಮತ್ತೆ ಶಲ್ಯ ಕೊಟ್ಟಿರ್ತಾರೆ ಗಿಫ್ಟ್. ಅದ್ರಲ್ಲಿ ಒಳ್ಳೆ ಕಾಟನ್ ಇತ್ತು ಅಂತಂದ್ರೆ ಅದು ನಂದು. ಯಾಕೆಂದ್ರೆ ಅಡುಗೆ ಮನೆಗೆ ಒಳ್ಳೆ ಕಾಟನ್ ಬಟ್ಟೆಗಳು ಬೇಕಾಗತ್ತೆ, ಜಾಸ್ತಿ ಲಿಂಟ್ ಅಂದ್ರೆ ಅದ್ರಲ್ಲಿ ಬಟ್ಟೆಯಿಂದ ದಾರಗಳು ಬರಬಾರ್ದು, ಆತರ ಬಟ್ಟೆಗಳನ್ನ ನಾನು ಅಡುಗೆ ಮನೆಗೆ ಅಂತ ಇಟ್ಕೊಂಡಿರ್ತೀನಿ. ಅದೇ ತರ ಒಂದು ಒಳ್ಳೆಯ ಕಾಟನ್ ಪಂಚೆ ಇದು. ಈ ಅಳಸಂದೆ ಕಾಳು ಎಷ್ಟು ಚೆನ್ನಾಗಿ ಮೊಳಕೆ, ಇವತ್ತಿಗೆ ವಾಯ್ಸ್ ಓವರ್ ಮಾಡ್ತಾ ಇದೀನಲ್ಲ, ಇವತ್ತು ಹರಿಹರದಲ್ಲಿ ಇದೀನಿ ನಾನು. ಆಗ್ಲೇ ಉದ್ಕ ಮುದ್ದೆ ಮಾಡ್ಕೊಂಡು ಊಟನೂ ಮಾಡಿದ್ವಿ. ನಿಮಗೆ ಅಮ್ಮನ ಮನೆ ವಿಡಿಯೋಸ್ ಹಾಕ್ತೀನಿ ನಾನು ನೆಕ್ಸ್ಟ್ ಬರುವಾಗ. ಅಮ್ಮನ ಮನೇಲಿ ನಾನು ಇರೋದ್ರಿಂದ ವಿಡಿಯೋಸ್ ನಾನೇ ಶೂಟ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಕಾಳನ್ನ ಮೊಳಕೆ ಕಟ್ಟಿ ಮೊಳಕೆ ಬರ್ಲಿಕ್ಕೆ ಇಡ್ತಾ ಇದ್ದೀನಿ. ಏನೇ ಹೇಳಿ ಟ್ರೆಡಿಷನಲ್ ಮೆಥಡೇ ಬೆಸ್ಟ್ ಅನ್ಸುತ್ತೆ. ನನ್ಗೇನು ಒಂಥರ ಕಂಫರ್ಟ್ ಈ ರೀತಿನೇ ಮೊಳಕೆ ಕಟ್ಟಿಟ್ರೆ. ಹಾಗೆ ಮೆಂತ್ಯ ಕಾಳು ನೆನ್ಸಿದ್ದೆ ಅಲ್ವಾ, ಪ್ರತಿದಿನ ಮೆಂತ್ಯ ನೀರು, ಅಂದ್ರೆ ವಾರದಲ್ಲಿ 3 ದಿನ ಮೆಂತ್ಯ ನೀರು ಕುಡಿತೀವಿ ನಾವು, ಆಮೇಲೆ ಮೆಂತ್ಯನು ತಿಂತೀವಿ. ಆದ್ರೆ ಮೊಳಕೆ ಬರ್ಸೋಣ ಈ ಸಲ ಅಂತ ಅನ್ಕೊಂಡು, ಅದು ತುಂಬಾ ಟೇಸ್ಟಿ ಆಗಿರುತ್ತೆ, ಸ್ವೀಟ್ ಆಗಿರುತ್ತೆ, ಒಳ್ಳೇದು ಕೂಡ. ಹಾಗಾಗಿ ಮೆಂತ್ಯನೂ ಕೂಡ ಈಗ ಚಿಕ್ಕ ಒಂದು ಬಟ್ಟೆಯಲ್ಲಿ ಮೊಳಕೆ ಕಟ್ತಾ ಇದೀನಿ. ಈ ಮೊಳಕೆಗಳು ಕಟ್ಟುವಾಗ ಹುರುಳಿಕಾಳು ಮೊಳಕೆ ಕಟ್ಟಿದ್ರೆ ಬಟ್ಟೆ ಮುಗೀತು, ಬಿಳಿ ಬಟ್ಟೆ ಕೆಂಪು ಬಟ್ಟೆ ಆಗೋಗ್ಬಿಡುತ್ತೆ. ಎಲ್ರೂ ಮನೇಲೂ ಅದೇ ಅಲ್ವಾ? ಸೊ ಅದನ್ನ ಮೊಳಕೆ ಕಟ್ಟಿ ಇಟ್ಟು ಈಗ ABC ಜ್ಯೂಸಿಗೆ ರೆಡಿ ಮಾಡ್ತಾ ಇದೀನಿ. ವಾರದಲ್ಲಿ 2 ದಿನ ABC ಜ್ಯೂಸ್ ಕುಡಿತಾ ಇದೀವಿ ಇವಾಗ.
ಇನ್ನ ಬಾಕಿ 2 ದಿನ ಬೇರೆ ಏನಾದ್ರು ಅಂದ್ರೆ ಒಂದಿನ ಕಷಾಯ ಮಾಡಿರ್ತೀನಿ, ಇನ್ನೊಂದಿನ ಸೌತೆಕಾಯಿ, ಆ ಪುದೀನ ಇದ್ರ ಜ್ಯೂಸ್ ಮಾಡ್ತಿರ್ತೀನಿ. ರೊಟೇಷನ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್, ಒಂದೇ ಪ್ರತಿದಿನ ಯಾವ್ದನ್ನು ಮಾಡ್ತಾ ಇಲ್ಲ. ತುಂಬಾ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ತೋರಿಸ್ಬಿಡ್ತೀನಿ, ಬಿಕಾಸ್ ನಿಮ್ಮೆಲ್ರಿಗೂ ಗೊತ್ತು. ಬಿ- ಬೀಟ್ರೂಟ್, ಕ್ಯಾರೆಟ್ ಮತ್ತೆ ಆಪಲ್ ಈ ಮೂರು ಜ್ಯೂಸ್ ಕುಡಿಯೋದ್ರಿಂದ ಯಾರಿಗೆ ರಕ್ತ ಕಡಿಮೆ ಇದೆ, ಹಿಮೋಗ್ಲೋಬಿನ್ ಹೆಚ್ಚಿಸ್ಕೋಬಹುದು, ಐರನ್ ಕಂಟೆಂಟ್ ಕಡಿಮೆ ಇದೆ ಅವ್ರಿಗೆ ಹೆಲ್ಪ್ ಆಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ, ನಿಮ್ಮ ಕೂದಲಿಗೂ ಕೂಡ ಸಹಾಯ ಆಗತ್ತೆ. ಯಾಕಂದ್ರೆ ನಾವ್ ಇದರಲ್ಲಿ ಬೆಟ್ಟದ ನೆಲ್ಲಿಕಾಯಿ ಕೂಡ ಹಾಕ್ತಾ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಆರೋಗ್ಯಕರವಾದ ಜ್ಯೂಸ್ ಇದು. ಅಟ್ ಲೀಸ್ಟ್ ವಾರಕ್ಕೆ 2 ದಿನ ಕುಡಿಯೋದನ್ನ ಮರಿಬೇಡಿ. ಆ ನಮ್ಗೆ ಯಾರು ಮೋಟಿವೇಟ್ ಮಾಡ್ಬೇಕಾಗಿಲ್ಲ. ನಮ್ಮ ಜೀವನಕ್ಕೆ ನಾವೇ ಹೊಣೆಗಾರರು. ಜೀವನ ಶೈಲಿಗೆ ಹೌದು, ಸರಿಯಾದ ಕ್ರಮದಲ್ಲಿ ಬದುಕಬೇಕು, ಆರೋಗ್ಯಕರವಾಗಿರ್ಬೇಕು, ಮನ್ಸು ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂದ್ರೆ ನಾವು ಇಷ್ಟನ್ನಂತೂ ಮಾಡ್ಕೊಳ್ಳೇಬೇಕು. ಇಲ್ಲಿ ABC ಜ್ಯೂಸಿಗೆ ಪುದೀನ ಶುಂಠಿನೂ ಹಾಕಿ ಸೈಡಿಗೆ ಎತ್ತಿಟ್ಟೆ, ನಮ್ಮ ಮನೆಯವ್ರು ಎದ್ಮೇಲೆ ಜ್ಯೂಸ್ ಮಾಡೋಣ ಅಂತ. ಆ ಅಷ್ಟರಲ್ಲಿ ಅವರೆಕಾಳು ಬೇಯಿಸಿಕ್ಕಿಟ್ಟೆ, ಅವರೆಕಾಳು ಉಪ್ಪಿಟ್ಟು ಮಾಡೋಣ ಇವತ್ತು ತರಕಾರಿ ಹಾಕಿ ಅಂತ ಹೇಳಿ. ಸೊ ಬೀನ್ಸ್, ಕ್ಯಾರೆಟ್, ಬೇಯಿಸಿದ ಅವರೆಕಾಳು ಎಲ್ಲ ಹಾಕಿ ಒಗ್ಗರಣೆಗೆ ಬೇಯಿಸ್ಕೊಂಡು ನಂತರ ಅವರೆಕಾಳು ಬೇಯಿಸಿದ ನೀರನ್ನು ಸೇರಿಸ್ಕೊಂಡೆ. ನಂತರ ನೀರು ಕುದಿಯುವಾಗ ಉಪ್ಪನ್ನ ಸೇರಿಸಿ ಆ ರವೆ ಹಾಕಿದ್ರೆ ಅವರೆಕಾಳು ಉಪ್ಪಿಟ್ಟು ಮುಗೀತು. ಇದು ನಮ್ಮ ಬ್ರೇಕ್ಫಾಸ್ಟ್. ಸ್ವಲ್ಪ ಪ್ರಸಾದ, ಒಂದು ABC ಜ್ಯೂಸ್, ಉಪ್ಪಿಟ್ಟು, ಸ್ವಲ್ಪ ಖಾರ. ಮಧ್ಯಾಹ್ನದ ಊಟಕ್ಕೆ ಪೊಂಗಲ್. ಇವತ್ತು ಕಂಪ್ಲೀಟ್ ಆಗಿ ಹೀಗೆ ಆಗತ್ತೆ ಅನ್ಕೋತೀನಿ ನಾನು. ಈಗ ತುಂಬಾ ಕೆಲ್ಸ ಇದೆ. ಅಲ್ಲಿ ನೋಡಿ ಗ್ಯಾಸ್ ಸ್ಟವ್ ಮೇಲೆ ಎಷ್ಟು ಉಕ್ಕಿದೆ. ಆ ಇದು ಹಂಗೆ ಅರಿಶಿನ ಎಲ್ಲ ಹಾಕಿರ್ತೀವಲ್ಲ, ಅದು ಕುಕ್ಕರ್ ಇಂದ ಹೊರಗಡೆ ಬಂದ್ಬಿಡುತ್ತೆ. ಹ್ಮ್, ಇವಾಗೆಲ್ಲ ಹೊಸ ಹೊಸ ತರ ಕುಕ್ಕರ್ ಬಂದಿದೆ. ಮುಂದೆ ನೋಡೋಣ. ನಾನ್ ಚಪ್ಪಲ್ ಹಾಕೋತೀನಿ ಅಂತ ಮತ್ತೆ ಕಮೆಂಟ್ ಮಾಡೋರಿಗೆ ನಾನು ಏನು ಉತ್ತರ ಕೊಡಕ್ಕಾಗಲ್ಲ. ನನ್ನ ಆರೋಗ್ಯ ನನ್ನ ಕೈಲಿದೆ. ಇನ್ನ ಸಂಜೆ ಆಯ್ತು. ಇವತ್ತು ಎಳ್ಳು ಬೆಲ್ಲ ಮಾಡ್ಬೇಕು. ಸಂಜೆ ಅಂದ್ರೆ ಈಗ ಟೈಮ್ ಎಷ್ಟು ಗೊತ್ತಾ, 4 ಗಂಟೆ. ನಾನು ಸ್ವಲ್ಪ ಸೋಪಿನ ಕಾಳು ಮತ್ತೆ ಅಜ್ವೈನ ಹಾಕ್ಬಿಟ್ಟು ಕಷಾಯ ಮಾಡ್ಲಿಕ್ಕೆ ಇಟ್ಟೆ. ಸಂಜೆ ಏನಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ ನಾನು ಪ್ರತಿದಿನ ತಗೋತೀನಿ. ನಮ್ಮ ಮನೆಯವರಿಲ್ಲ, ನಾನೊಬ್ಳೆ. ಸೊ ಇವಾಗ ಎಳ್ಳು ಉರಿತಾ ಇದ್ದೀನಿ. ಈ ಎಳ್ಳು ಸುಹಾಸಿನಿಯವರ ಆರ್ಗ್ಯಾನಿಕ್ ಎಳ್ಳು. ಈ ಸಲ ನಮ್ಮ ಸಂಕ್ರಾಂತಿ ಆರ್ಗ್ಯಾನಿಕ್ ಸಂಕ್ರಾಂತಿ, ಹಾಗೆ ಎಳ್ಳು ಬೆಲ್ಲ ಆರ್ಗ್ಯಾನಿಕ್ ಎಳ್ಳು ಬೆಲ್ಲ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ತಿನ್ಲಿಕ್ಕೆ. ಇರೋ ಶೇಂಗಾ, ಕಡ್ಲೆ, ಎಳ್ಳು ಎಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ಸಖತ್ ಖುಷಿ ಆಗತ್ತೆ. ಸೊ ಇವತ್ತು ಬರೀ ಹುರಿಯೋದೇ ಆಗತ್ತೆ. ಯಾಕಂದ್ರೆ ಇದೆಲ್ಲ ತಣ್ಣಗಾಗ್ಬೇಕು ನಾವು ಬೆರೆಸ್ಲಿಕ್ಕೆ. ಎಳ್ಳು, ಶೇಂಗಾ, ಕಡ್ಲೆ ಮನೆಯಲ್ಲೇ ಬಿಸಿ ಮಾಡ್ಕೊಂಡ್ರು. ಆ ಇದು ಸಾರಿ, ಬೆಲ್ಲ ಮತ್ತೆ ಕೊಬ್ಬರಿನ ಸ್ವಲ್ಪ ಬಿಸಿಲಿಗೆ ಇಡ್ಬೇಕಿತ್ತು. ಈ ಮನೆಯಲ್ಲಿ ಟೆರೆಸೇ ಇಲ್ಲ. ಸೊ ಹೊಸ ಮನೆ ಹತ್ರ ಕೊಟ್ಟು ಕಳಿಸಿ ಅಲ್ಲಿ ಬಿಸಿಲಿಗೆ ಇಟ್ಟು ನೆಕ್ಸ್ಟ್ ಡೇ ನಾನು ಅದನ್ನ ಬೆರೆಸ್ತೀನಿ. ಸೊ ಲಾಸ್ಟಿಗೆ ನೀವು ನೋಡೋ ಕ್ಲಿಪ್ಪಿಂಗು ನೆಕ್ಸ್ಟ್ ಡೇದಾಗಿರುತ್ತೆ. ಸೊ 2 ಪ್ಯಾಕೆಟ್ ಎಳ್ಳು, ಅದನ್ನ ಚೆನ್ನಾಗಿ ಹುರ್ಕೊಂಡು ನಾನು ತಗೊಳ್ತೀನಿ. ಈ ಉರಿಯೋಷ್ಟರಲ್ಲಿ ನನ್ ಕಷಾಯ ಆಗ್ಬಿಡುತ್ತೆ, ಅಂದ್ರೆ ಡಿಟಾಕ್ಸ್ ಡ್ರಿಂಕ್ ಆಗುತ್ತೆ. ಸೊ ಇದು ನನ್ನ ಸೋಪಿನ ಕಾಳು ಮತ್ತೆ ಅಜ್ವೈನ್ ಡ್ರಿಂಕ್. ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಗೊತ್ತಾ. ನಿಮ್ಗೆ ಏನು ಊಟ ಮಾಡಿದ್ರು ಜೀರ್ಣ ಆಗುತ್ತೆ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ರಿಂದ ಮಧ್ಯಾಹ್ನಕ್ಕೆ ನಮ್ಮ ಮನೆಯವರು ಲೈಟ್ ಆಗಿ ಏನಾದ್ರು ಮಾಡೋ ಅಂತ ಇದಕ್ಕೆ ನಾನು ಪೊಂಗಲ್ ಮಾಡಿದೆ. ಇದು ನೆಕ್ಸ್ಟ್ ಡೇ ಸಾಮೆ ಮೊಸರನ್ನ, ಸಾಮೆನ ಬೇಯಿಸಿ ನಮ್ಮ ಸೀಸು ಮತ್ತೆ ಜಾನಕಿ ರಾಮಂಗ್ ಇಬ್ರಿಗೂ ಕೂಡ ಸಾಮೆಯ ಮೊಸರನ್ನ ಅವ್ರಿಗೂನು. ಅಂದ್ರೆ ಅವರಿಗೆ ನಮ್ಗೆ ನಾನು ಅಂದ್ರೆ ದಾಳಿಂಬೆ ಎಲ್ಲ ಹಾಕಿದ್ದೆ, ಅವ್ರಿಗೆ ಬರೀ ಮೊಸರು ಹಾಕ್ಬಿಟ್ಟು ಪ್ಲೇನ್ ರೈಸ್ ಕೊಟ್ಟಿದ್ದು. ಅವ್ರಿಬ್ರಿಗೆ ಮಧ್ಯಾಹ್ನಕ್ಕೆ ಅದೇನೆ ಆರ್ಗ್ಯಾನಿಕ್ ಮಿಲೆಟ್ ಫುಡ್ ಅವ್ರಿಗೂನು. ಎಳ್ಳು ಬೆಲ್ಲಕ್ಕೆ ಕಡ್ಲೆ, ಈ ಕೊಬ್ಬರಿನ ಬಿಸಿಲಿಗಿಟ್ಟು ತಂದಿದ್ದಾರೆ ಇವಾಗ. ಹಾಗೆ ಬೆಲ್ಲನೂ ಕೂಡ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಡಬೇಕು. ನಾನು ಮೊದಲನೇ ಬಾರಿಗೆ ಇಷ್ಟೊಂದು ಎಳ್ಳು ಬೆಲ್ಲ ಮಾಡ್ತಾ ಇರೋದು, ಯಾಕಂದ್ರೆ ನಾನು ಅಮ್ಮನ ಮನೆಗೆ ಹೋಗ್ತಾ ಇರೋದ್ರಿಂದ ಹಬ್ಬಕ್ಕೆ ಅವ್ರಿಗೂ ಎಳ್ಳು ಬೆಲ್ಲ ತಗೊಂಡು ಹೋಗೋಣ ಸ್ವಲ್ಪ. ಹಾಗೆ ಹಬ್ಬದ ದಿನ ನಾನು ಎಷ್ಟೊತ್ತಿದ್ರು ಊರಿಗೆ ಸಂಜೆ ಬರ್ಲೇಬೇಕು ಅಂತ ಹೇಳಿದ್ದೀನಿ ನಮ್ಮ ಮನೆಯವ್ರಿಗೆ, ಬಂದು ಕರ್ಕೊಂಡ್ ಬನ್ನಿ ಅಂತ. ಯಾಕಂದ್ರೆ ಬಂದು ನಾನು ಇಲ್ಲಿ ಇರೋ ಅಕ್ಕಪಕ್ಕದವ್ರಿಗೆ ಎಳ್ಳು ಬೆಲ್ಲ ಕೊಡ್ಬೇಕು. ಒಂದು ಸಮಾಧಾನವಾಗಿ ನಾನು ಸಂಜೆ ಆಗ್ಲಿ ಪರವಾಗಿಲ್ಲ ಬಂದ ಮೇಲೆ ನಾನೊಂದ್ಸರಿ ಕುತ್ಕೊಂಡು ದೇವ್ರಿಗೆ ನೈವೇದ್ಯ ಮಾಡ್ಬೇಕು ಅಂತ ಹೇಳಿ ಇದೆ. ಅಲ್ಲಿ ಅಮ್ಮನ ಮನೆ ಹಬ್ಬ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡೇ ಬರ್ತೀವಿ. ಸಂಜೆ ಬಂದ್ಮೇಲೆ ನಾನು ನಮ್ಮ ಮನೆಯಲ್ಲಿ ಎಳ್ಳು ಬೆಲ್ಲ ಬೀರ್ಬೇಕು, ಅಂದ್ರೆ ಒಳ್ಳೇದದು. ಹಾಗಾಗಿ ಎಳ್ಳು ಬೆಲ್ಲ ಅಕ್ಕಪಕ್ಕದವ್ರಿಗೆ ಕೊಟ್ಟು ಕಳ್ಸೋಣ ಅಂತ. ಇದು ನೋಡಿ, ಎಲ್ಲ ತಣ್ಣಗಾಗಿದೆ, ಎಲ್ಲದು ತಣ್ಣಗಿದೆ. ಹಾಗೆ ಹುರಿದಿರುವಂತ ಕಡ್ಲೆ, ಶೇಂಗಾ ಹದವಾಗಿ ಬೆರೆತ್ಕೊಂಡಿದೆ. ಈಗ ಇದು ಸಂಗೀತ ತಗೊಂಡಿರುವಂತ ಟಿನ್ಗಳು, ಚಿಕ್ಕ ಚಿಕ್ಕ ಟಿನ್ನು. ಇದರಲ್ಲಿ ಎಳ್ಳು ಬೆಲ್ಲನ ಕೊಡ್ಲಿಕ್ಕೆ ಹರಿಹರಕ್ಕೆ ಹೋಗ್ತಿದ್ದೀನಲ್ವಾ,
ಅಲ್ಲೂ ಕೂಡ ಇಲ್ಲಿ ನಾನು ಬಂದ ಮೇಲೆ ಕೊಡ್ಲಿಕ್ಕೆ ಒಂದ್ ಡಬ್ಬಿಗೆ ಹಾಕಿಡ್ತಾ ಇದ್ದೀನಿ. ಹಾಗೆ ಹರಿಹರಿಗೂ ಕೂಡ ನನ್ ಚಿಕ್ಕಮ್ಮ ಎಲ್ಲ ರಿಲೇಟಿವ್ಸ್ ಇರೋದ್ರಿಂದ ಅಲ್ಲಿಗೂ ಕೂಡ ಒಂದಷ್ಟು ಡಬ್ಬಿಗಳಿಗೆ ಹಾಕೊಂಡು ಹೋಗ್ತಾ ಇದ್ದೀನಿ. ಎಳ್ಳು ಬೆಲ್ಲ ಕೊಟ್ಬಿಡೋಣ ಅಮ್ಮಂಗ್ ಸ್ವಲ್ಪ ಕವರಿಗೆ ಹಾಕೊಂಡು ತಗೊಂಡ್ ಹೋಗ್ತೀನಿ. ಜಿಪ್ ಲಾಕ್ ಬ್ಯಾಗಿಗೆ ಒಂದು ಹಾಕೊಂಡ್ರೆ ಅದು ಕೂಡ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂತ. ಇದು ಅಮ್ಮನ್ಗೆ. ನಾನು ಎಷ್ಟು ಒಳ್ಳೆ ವಸ್ತುಗಳನ್ನ ತಗೊಂಡಿದ್ದೀನಿ, ಬಳಸ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ಹಾಗೆ ಅಪರೂಪಕ್ಕೆ ಬಳಸಕ್ ಏನಾದ್ರು ವಸ್ತುಗಳು ಹುಡುಕ್ದಾಗ ಅನ್ಸುತ್ತೆ, ಅರೆ ಇದನ್ನ ತಗೊಂಡಿಲ್ಲ ಅಂತ. ನಾನು ಹೊಸ ಮನೆಗೆ ಹೋಗುವಾಗ ದೊಡ್ಡ ದೊಡ್ಡ ಜಾರ್ಸು, ಗ್ಲಾಸ್ ಜಾರ್ಸ್ ಎಲ್ಲ ತಗೋಬೇಕು, ತುಂಬಾ ತಗೋಬೇಕು. ಆ ಯಾಕಂದ್ರೆ ನಂಗೆ 2 kg ನೋಡಿ ಈ ತರ ಹಾಕಿಡ್ಲಿಕ್ಕೆ ಗ್ಲಾಸ್ ಬಾಟಲ್ಸ್ ಇಲ್ಲ. ಸ್ಟೀಲ್ ಡಬ್ಬಾನು ಅಂದ್ರೆ 2 kg ಸ್ಟೀಲ್ ಡಬ್ಬಾಸು ಇಲ್ಲ. ಅಲ್ಲದು ಇದ್ರೆ ದೊಡ್ಡದು 5-5 kg 10-10 kg ಇದೆ, ಬಿಟ್ಟು ಚಿಕ್ಕ ಚಿಕ್ಕದಿದೆ. ಇದೆಲ್ಲ ನನ್ನ ಲಿಸ್ಟ್ ಅಲ್ಲಿ ಇದೆ. ನೋಡೋಣ, ಆ ಮನೆಗೆ ಹೋದ್ಮೇಲೆ ನಾನು ಒಂದ್ ಸ್ವಲ್ಪ ಆರ್ಗನೈಸ್ ಮಾಡ್ಕೋಬೇಕು. ಸೊ ಇದೊಂದು ಪ್ಲಾಸ್ಟಿಕ್ ಬಾಟ್ಲಿಗೆ ಏರ್ ಟೈಟ್ ಆಗಿರ್ಲಿ ಅಂತ ಹೇಳಿ ಹಾಕಿಡ್ತಾ ಇದೀನಿ. ನಾ ಬಂದ ಮೇಲೆಲ್ಲ ಕೊಡ್ಲಿಕ್ ಬೇಕಲ್ವಾ. ಅಮ್ಮನಿಗೆ ಹಾಕುವಾಗ ಬರೀ ಕಡ್ಲೆ, ಕೊಬ್ಬರಿ, ಬೆಲ್ಲನೇ ಬಂತು, ಎಳ್ಳೆ ಬರ್ಲಿಲ್ಲ. ಎಳ್ಳೆಲ್ಲ ತಳದಲ್ಲಿ ಇತ್ತು ಅನ್ಕೋತೀನಿ. ಹಾಗಾಗಿ ಮತ್ತೆ 1-2 ಇಡಿ ಎಳ್ಳು ಹಾಕ್ತಾ ಇದೀನಿ ಅದಕ್ಕೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀವಿ ಹರಿಹರದಲ್ಲಿ ಸಂಕ್ರಾಂತಿ ಹಬ್ಬನ. ನಾವು ಚಿಕ್ಕಂದಿನಿಂದ ಅದೊಂದು ಸಂಕ್ರಾಂತಿ ಹಬ್ಬ ಅಂತಾನೆ ವರ್ಷ ವರ್ಷ ಕಾಯುವಂತ ಒಂದು ಹಬ್ಬ. ಈ ಸಲನೂ ಅಷ್ಟೇ ಎಲ್ರೂ ಸೇರ್ಕೊಂಡು ಊಟ ಮಾಡಿ ಒಟ್ಟಿಗೆ, ರೊಟ್ಟಿ ಊಟನೇ ಇರುತ್ತೆ, ಹಬ್ಬನ ಆಚರಿಸ್ತೀವಿ. ನಿಮ್ಗೆ ಆ ವ್ಲಾಗ್ ಡೆಫಿನೆಟ್ಲಿ ಶೂಟ್ ಮಾಡಿ ತೋರಿಸ್ತೀನಿ, ಬಿಕಾಸ್ ಅದು ಒಂಥರ ಫನ್, ನೋಡ್ಲಿಕ್ಕೂ ಕೂಡ ನಿಮಗೆ ಖುಷಿ ಆಗತ್ತೆ. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂಚಿತವಾಗಿ ನಾನು ಇದು ವಿಡಿಯೋನ ಹಾಕ್ತಾ ಇದ್ದೀನಿ, ಕಾರಣ ಹಬ್ಬದ ವಿಡಿಯೋ ಅಲ್ವಾ, ಲೇಟ್ ಆಗ್ಬಿಡುತ್ತೆ ಅಂತ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಾನು ಬೆಲ್ಟ್ ಹಾಕೊಂಡಿದ್ದೀನಿ, ವೇಸ್ಟ್ ಬೆಲ್ಟು, ಬಿಕಾಸ್ ಅದು ಸೊಂಟಕ್ ಪಟ್ಟಿ ಏನ್ ಹೇಳ್ತಾರೆ ಅದಕ್ಕೆ ಗೊತ್ತಿಲ್ಲ, ವೇಸ್ಟ್ ಬ್ಯಾಂಡ್. ಬಿಕಾಸ್ ನಂಗೆ ಸ್ವಲ್ಪ ಪೇನ್ ರಿಲೀಫ್ ಆಗ್ಲಿ ಅಂತ ಆವಾಗ ಆವಾಗ ಹಾಕೋತೀನಿ, ಅದನ್ನ ಕಂಟಿನ್ಯೂಸ್ ಆಗಿ ಹಾಕೊಳ್ಳಬಾರ್ದು. ನನ್ಗೆ ಅಲ್ಲೇ ಕ್ಲೀನ್ ಆಗ್ಬಿಡ್ಬೇಕು. ಎಲ್ಲ ಮುಗೀತು 2ನೇ ದಿನಕ್ಕೆ ಮಧ್ಯಾಹ್ನ ಇದೆಲ್ಲ ಬೆರೆಸಿ ತೆಗ್ದಿಟ್ಟೆ. ನಾನು 2 ದಿನ ಅಮ್ಮನಲ್ಲಿ ಇದ್ಬಿಟ್ಟು ಹಬ್ಬ ಮಾಡೋಣ ಅಂತ ಅನ್ಕೊಂಡು ಹೊರಟಿದ್ದೀನಿ. ನೋಡೋಣ, ತುಂಬಾ ದಿನ ಆಯ್ತು ನನಗೆ ಈ ಬ್ರೇಕೇ ಸಿಕ್ಕಿಲ್ಲ. ಸೊ ಇನ್ನೂ ಒಂದು ಬ್ರೇಕ್ ತಗೊಳ್ಳೋ ಆಸೆ ಇದೆ, ಬರೋ ದಿನಗಳಲ್ಲಿ ನೋಡ್ತೀರಾ ನೀವುನು. ಇಷ್ಟೇ. ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ಶೇರ್ ಮಾಡಿ. ಥ್ಯಾಂಕ್ ಯು.